ಯಾಕೆ ಸುಗುಣ ಇಲ್ಲಿ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೀಯಾ? ಬರಲ್ವಾ ಕೆಲ್ಸಕ್ಕೆ? ಬರ್ತೀನಿ ರೀತಾ. ಏನೋ ಸ್ವಲ್ಪ ಇವಣ್ಣ ಶ್ರೀಪತಿ ಅವಣ್ಣಂತಾಗೆ ಮಾತಾಡೋದಿತ್ತು. ಇವಾಗ ಏನಾಗ್ಬಿಟ್ಟೈತೆ ಅಂದರೆ, ಇವಾಗ ಸೈಟು ವರ್ಷನ ಹೆಸ್ರಿಗೈತೆ. ಆಮೇಲೆ ಮನೆ ಹಳೆ ಹೆಸ್ರಿಗೆ ಮಾಡಿಸ್ಬಿಟ್ರೆ ಆಮೇಲೆ ಮಾರ್ಬಿಟ್ರೆ ಅವಳು ದುಡ್ಡಿಗೋಸ್ಕರ ಕಾಯ್ತಾ ಇರ್ತಾಳೆ. ಅದಕ್ಕೋಸ್ಕರನ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಹೇಳೋಣ ಇವಣ್ಣಗೆ ಅಂತ ಹೇಳಿ. ಅದಕ್ಕೇ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಅವ್ನು ಸ್ವಂತವಾಗಿ ತಗೊಂಡೋಗಿರೋದಲ್ಲ, ಯಾರಿಗೆ ಬೇಕಾದರೂ ರಿಜಿಸ್ಟರ್ ಮಾಡಿಸ್ಬೋದು, ಯಾರಿಗೆ ಬೇಕಾದರೂ ಮಾರಾಟ ಮಾಡ್ಬೋದು. ಅದಕ್ಕೇನೆ ಅದೊಂದು ತಲೆನೋವಾಗೈತೆ ನನಗೆ. ಸುಮ್ಮನೆ ಅದು ಹೆಂಗಪ್ಪ ಇದು ಮಾಡಲಿ ಅಂತ. ಹೆಂಗೋ 5 ಲಕ್ಷ ದುಡ್ಡಿರೋದು ನನ್ನ ಹೆಸ್ರು ಫಿಕ್ಸೆಡ್ ಮಾಡಿಕೊಂಡೆ. ಇನ್ನೂ ಇವಾಗ ಸೈಟ್ ಒಂದು ಬಾಕಿ ಐತಿ. ಯಾಕಂದರೆ ಫಸ್ಟ್ ತಗೊಂಡು ಅವನ ಹೆಸರಿಗೆ ಮಾಡಿಸ್ಕೊಂಡಿದ್ದ. ಇಲ್ಲಾಂದ್ರೆ ನಾನು ಅವಾಗಲೇ ಅದು ನನ್ನ ಹೆಸರಿಗೆ ಮಾಡಿಸ್ಕೊಳ್ತಿದ್ದೆ. ಏನು ಮಾಡೋಣ ಇವಾಗ? ಅದೊಂದು ಚಿಂತೆ ಆಗ್ಬಿಟ್ಟೈತೆ ಕಣ ರೀತಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ನಿಮ್ಮದು ಅವ್ರದ್ದು ಇಬ್ರದ್ದು ರಿಜಿಸ್ಟರ್ ಆಗೈತೆ ಅಂತ ಹೇಳ್ತಿದ್ರಲ್ಲ, ಅದಾ? ಇವಾಗ ಏನು ಅದೇನು ಬಗೆಹರಿತಾ? ಕೋರ್ಟಿಗೆ ಹಾಕಿದ್ರು ಅಂತ ಹೇಳ್ತಿದ್ರು. ಇವಾಗ ಸರಿ ಹೋಗೈತೆ. ಇವಾಗ ನಾವು 1ನೇ ನಂಬರ್ 2ನೇ ನಂಬರ್ ಎರಡು ಒಂದೇ ಹತ್ರ ಇದ್ದಾವ. ಅವ್ರಿಗೆ 2ನೇ ನಂಬರಿಂದ ರಿಜಿಸ್ಟರ್ ಆಗೋದು 1ನೇ ನಂಬರಿಂದೇ ಆಗ್ಬಿಟ್ಟೈತೆ. ಅದಕ್ಕೆ ಅದು ಇವಾಗ ಕೋರ್ಟಲ್ಲಿ ಡಿಸೈಡ್ ಆಗೈತೆ, 1ನೇ ನಂಬರಿಂದ ನಮ್ಮದು 2ನೇ ನಂಬರಿಂದ ಅವ್ರದ್ದು ಅಂತ ಹೇಳಿ. ಅದಕ್ಕೇ ಇವಾಗ ಏನು ಇವಾಗ ಅವನ ಹೆಸರಿಗಾಲೆ ಎಲ್ಲ ಬಂದಿರುತ್ತೆ. ಲಾಯರ್ ಬೇರೆ ಫೋನ್ ಮಾಡಿರ್ತಾರೆ. ಲಾಯರ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ನ, ಅವ್ರು ಫೋನ್ ಮಾಡಿರ್ತಾರೆ ಎಲ್ಲ ನಿಂದು ಹಿಂಗೆ ಬಗೆಹರ್ದೈತಪ್ಪ ಅಂತ ಹೇಳಿ. ತಿಂಗಳ ಬೇರೆ ಕೋರ್ಟಿಗೆ ಹೋಗ್ತಿದ್ನ, ಎಲ್ಲ ಬಗೆಹರ್ದೈತೆ ಅಂತ ಹೇಳಿರ್ತಾನೆ ಲಾಯರ್ ಫೋನ್ ಮಾಡಿ. ಅದಕ್ಕೇ ಇವಾಗ ಏನು ಮಾಡಬೇಕು ಅದನ್ನ ನಂಗೆ ಆಗ್ತೈತೆ. ಶ್ರೀಪತಿ ಅಣ್ಣಗೆ ಹೇಳು, ಆ ಅಣ್ಣಗೆ ಹೇಳ್ಬಿಟ್ಟು ಒಂದು ತಕ್ರಲ್ಲಿ ಅರ್ಜಿ ಹಾಕೋಸು ಅಷ್ಟೇ. ಇವಾಗ ನಮ್ಮದು ಒಂದು ನಮಗೆ ಸೇರಿದ್ದು ಅದು ನಾವು ತಾಂಡಿರೋದು ಅಂತ ಹೇಳಿ ಇನ್ನೊಂದ್ಸತಿ ಇನ್ನೂ ಕೋರ್ಟ್ನಾಗ ಅದು ನಡೆಯಂಗೆ ಮಾಡಬೇಕು. ಇನ್ನೂ ತಕ್ರಲ್ಲಿ ಅರ್ಜಿ ಹಾಕೋಣ, ಇನ್ನೂ ಕೋರ್ಟಿಗೆ ಹಾಕೋಣ ಅಂತ ಹೇಳಿ ಹಾಕ್ಸು ಅಷ್ಟೇ. ಎರಡೂ ನಮ್ಮದೇ ಸೈಟು, ಎರಡೂ ನಮ್ಮ ಹೆಸರಿಗೆ ಆಗಿದ್ದು ಅಂತ ಹೇಳಿ ಹಾಕು ಅಂತ ಸುಮ್ಮನೆ ಅಷ್ಟೇ. ನಾವು 2 ಮಾಡಿಸ್ಕೊಂಡಿದ್ವಿ, ಇದರಲ್ಲಿ ಇನ್ನೂ ಬರಬೇಕು ಅಂತ ಹೇಳಿ ಸುಮ್ಮನೆ ಹಂಗೆ ನಡೀತಾ ಇರುತ್ತೆ. ಅವನಿಗೆ ಹಂಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ಅದು ಇದಾಗುತ್ತೆ ಅಷ್ಟೇ. ಹಂಗೆ ಸುಮ್ಮನೆ ನಡೀತಾ ಇರಲಿ. ಹೆಂಗಿದ್ರು ನಿಮ್ಗೆ ಅದೇ ಆಗುತ್ತೆ ಅದು. ಇವಾಗ 1ನೇ ನಂಬರಿಂದ ನಿಮ್ಮದು, 2ನೇ ನಂಬರಿಂದ ಅವ್ರದ್ದು ಅಂದರೆ ಒಂದು ತಕ್ರಲ್ಲಿ ಅರ್ಜಿ ಹಾಕಿಲ್ಲ, ನಮ್ಮ ಕೋರ್ಟಿಗೆ ಹಾಕ್ತೀವಿ. ಅದು ನಮಗೆ ಸೇರಿದ್ದು, ನಮ್ಮದೇ. ಅದು ನಮ್ಮದು 1ನೇ ನಂಬರ್ ಸೈಟ್ ಐತಲ್ಲ, ಅದೇ ನಮ್ಮದು ಅಂತ ಹೇಳಿ ತಕ್ರಲ್ಲಿ ಅರ್ಜಿ ಹಾಕೋದಕ್ಕೆ ಕೇಳು ಅಷ್ಟೇ. ಅದಿನ್ನೂ ನಡೀತಾ ಇರುತ್ತೆ ಕೋರ್ಟಲ್ಲಿ. ಮತ್ತೆ ಅದು ಬಗೆಹರಿಯಕ್ಕೆ ತಿರ್ಗಾ ಸ್ವಲ್ಪ ದಿನ ಬೇಕು. ಸರಿ, ಹಂಗೆ ಮಾಡಬೇಕು. ಬಾ ಮಾತಾಡೋಣ ಶ್ರೀಪತಿ ಅಣ್ಣಂತಾಗೆ. ಬಾ ಹೇಳೋಣ ಅದೆಲ್ಲ ಶ್ರೀಪತಿ ಅಣ್ಣಗೆ ಹೇಳೋಣ. ಹೆಂಗಪ್ಪ ಹೇಳಿ ಅಣ್ಣ ಇಂತಾಗೆ ಅಮ್ಮಂಗಾಗುತ್ತೆ. ಪಾಪ ಇವಾಗ ಅವ್ರು ಬೇರೆ ಎಲ್ಲ ಬೇಸ್ಮೆಂಟ್ ಹಾಕಕ್ಕಂತ ಹೇಳಿ ನಮ್ಮ ಸೈಟಲ್ಲಿ ಎಲ್ಲನ ಅಲ್ಲೆಲ್ಲ ಗುಂಡಿ ತೋಡಿಸ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಹೆಂಗೋ ಅದು ಬೇರೆ ಐತಲ್ಲ, ನಾವು ಹಿಂಗೆ ಹಾಕಿದ್ವಿ ನಮ್ಮದೇ ಅದು ಅಂತ ಹೇಳಿ, ಅದು ಬೇರೆ ನಮಗೆ ಅಮೌಂಟ್ ಕೊಡಬೇಕು ಇವರು ಅಂತ ಹೇಳಿ ಸುಮ್ಮನೆ ಹಿಂಗೆ ಹಾಕೋಣ ಅಂತ ಹೇಳ್ತೀನಿ. ಅವಣ್ಣ ಪಾಪ ಹೇಳ್ತು ಎಲ್ಲ ಬಗೆಹರ್ದೈತೆ ಕಣಮ್ಮ ಅಂತ ಹೇಳಿ. ಕೇಳೋಣದಲ್ಲಿ ಇನ್ನೊಂದು ಸತಿ. ಶ್ರೀಪತಿ ಅಣ್ಣ ಓ ಏನಮ್ಮ, ಯಾಕೆ ಶ್ರೀಪತಿ ಅಣ್ಣ ನೋಡಿಕೊಂಬಂದಿದ್ರ? ಸಣ್ಣ ಚಿಕ್ಕಿ, ಸ್ವಲ್ಪ ಶ್ರೀಪತಿ ಅಣ್ಣ ಇದ್ರೆ ಕರೀರಿ, ಏನೋ ಸ್ವಲ್ಪ ಮಾತಾಡಬೇಕು. ಏನು ತಗ್ಲ ಮಾಡಕ್ಕೆ ಬಂದಿದ್ದೀನಿ? ಆಲಿನಿ ಸೈಟಿಂದೆಲ್ಲ ಬಗೆಹರ್ದೈತಂತೆ. ಹೋಗು, ನಿಮ್ಗಾಗೈತೆ, ನಮ್ಗಾಗೈತಿ. ಅಯ್ಯೋ ಸಣ್ಣ ಚಿಕ್ಕಿ, ನೀವು ಆ ಥರ ಎಲ್ಲ ತಪ್ಪಾಗೇನು ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಎಲ್ಲ ಬಗೆಹರ್ದೈತೆ ಅಂತ ಗೊತ್ತು. ಆದ್ರೂ ಸ್ವಲ್ಪ ಏನಾದ್ರೂ ಶ್ರೀಪತಿ ಅಣ್ಣನಿಂದ ಹೆಲ್ಪ್ ಆಗಲಿ. ಇವಾಗ ಸುಗುಣನ ಗಂಡನ ಏನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ, ಅದಕ್ಕೆ ಶ್ರೀಪತಿ ಅಣ್ಣನ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದ್ವಿ. ಶ್ರೀಪತಿ ಅಣ್ಣನ ಕರೀರಿ ಸಣ್ಣ ಚಿಕ್ಕಿ. ಏನು ಮಾತಾಡ್ಬೇಕಮ್ಮ? ತಡಿ ಕರಿತೀನಿ. ಮಗನೇ ಶ್ರೀಪತಿ ಬಂತೆಮ್ಮ. ಬಾರಪ್ಪ ಮಗನೇ, ಏನೋ ನಿನ್ನ ಹತ್ರ ಯಾರೋ ಮಾತಾಡೋದಕ್ಕೇನೋ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದಾರೆ. ಬಾ ಶ್ರೀಪತಿ. ಓ ಇವ್ರಾ? ನಾನು ಯಾರು ಅಂದ್ಕೊಂಡೆ. ಬಾ ಶ್ರೀಪತಿ ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಸೈಟಿನ ವಿಷಯನ. ಸೈಟಿನ ವಿಷಯನ? ಇನ್ನೇನಾಯ್ತಮ್ಮ ಸುಗುಣ, ಎಲ್ಲ ಆಗ್ಬಿಡ್ತಲ್ಲ. ನಿಮಗಾಯ್ತು, ನಮಗಾಯ್ತು. ತುಂಬ ಖುಷಿ ಆಯ್ತಲ್ಲ ನನಗೇನೋ ತುಂಬ ಖುಷಿ ಆಗ್ಬಿಡ್ತು. ಅವ್ರಿಗೂ ಈಗ ನೀವು ಬೇಜಾರಾಗಿದ್ರೆ ನೋಡಪ್ಪ ಅವರು ಬೇಜಾರಾದರು ಅಂತ ಅನ್ಸೋದು. ಇವಾಗ ನಮಗೂ ಬೇಜಾರಾಗಲಿಲ್ಲ, ನಿಮಗೂ ಬೇಜಾರಾಗಲಿಲ್ಲ. ಆ ಥರ ಡಿಸೈಡ್ ಆಗ್ಬಿಡ್ತಲ್ಲ ಕೋರ್ಟಲ್ಲಿ. ಅದೇನಂದ್ರೆ ಶ್ರೀಪತಿ ಅಣ್ಣ, ಇವಾಗ ವರ್ಷ ಸ್ವಲ್ಪ ಜಗಳ ಮಾಡಿಕೊಂಡು ಬೇರೆ ಹೋಗ್ಬಿಟ್ಟಿದ್ದಾನೆ. ಎಲ್ಲೋ ಬೇರೆ ಒಂದು ಹೆಂಗಸಿನ ಸವಾಸ ಮಾಡಿಕೊಂಡು ಬೇರೆ ಇದ್ದಾನೆ. ಅದಕ್ಕೋಸ್ಕರ ಇವಾಗ ಸೈಟು ಅವನ ಹೆಸ್ರಿಗೆ ಇರೋದ್ರಿಂದನ ಇವಾಗ ಅವಳು ಬೇರೆಯವ್ರಿಗೆ ಮಾರಾಟ ಮಾಡ್ಬೋದು. ಈಗ ಅವ್ನು ಸ್ವಂತವಾಗಿ ತಗೊಂಡಿರೋದಲ್ಲ, ಬೇರೆಯವ್ರಿಗೆಲ್ಲ ಮಾರಾಟ ಮಾಡ್ಬೋದು. ಇಲ್ಲಾಂದರೆ ಬೇರೆಯವ್ರ ಹೆಸ್ರಿಗೆ ರಿಜಿಸ್ಟರ್ ಮಾಡಿಸ್ಬೋದು, ಏನಾದರೂ ಮಾಡ್ಬೋದಲ್ಲ. ಅದಕ್ಕೇ ಅವನು ಇವಾಗ ಹಿಂಗೆ ತುಂಬ ಕೆಟ್ಟು ಬಿಟ್ಟಿದ್ದಾನೆ. ಅದಕ್ಕೇ ಇವಾಗ ಪಾಪ ಇವಳು ಸುಗುಣ ಒಬ್ಬಂಟಿ ಆಗ್ಬಿಟ್ಟವಳೆ. ಅದಕ್ಕೋಸ್ಕರ ಇವಾಗ ಆ ಸೈಟಿಗೆ ಇವಾಗ ನೀವೆಲ್ಲ ಕ್ಲಿಯರ್ ಆಗೈತೆ ಅಂತ ಹೇಳ್ಬಿಟ್ರೆ ಅವನೇನಾದರೂ ಮಾಡ್ತಾನೆ. ಅದಕ್ಕೆ ಇವಾಗ ಸುಗುಣ ಸೈಟಿಗೋಸ್ಕರ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ನೀವು ಅದ್ರ ಮೇಲೆ ಇನ್ನೊಂದು ತಕ್ರಲ್ಲಿ ಅರ್ಜಿ ಹಾಕಿ ಕೋರ್ಟಿಗೆ ಹಾಕ್ತೀರಾ?
ಅಯ್ಯೋ ಎಲ್ಲ ಬಗೆಹರಿದ ಮೇಲೆ ಮತ್ತೆ ನೀವು ಕೋರ್ಟಿಗೆ ಹಾಕ್ರಿ ಅಂತ ಬಂದರೆ ಏನಮ್ಮ ಮಾಡಲಿ? ಇದೇನು ನೀವು ಹಿಂಗೆ ಹೇಳ್ತಾ ಇದ್ದಾರೆ ನೀವಿಬ್ರು? ಅಯ್ಯೋ ಅದೆಲ್ಲನಾ ಕ್ಲಿಯರ್ ಆಗೈತೆ, ಮತ್ತೆ ಸಮಸ್ಯೆ ಮಾಡ್ಕೊಳ್ಳೋದಕ್ಕಾಗುತ್ತಾ? ಮತ್ತೆ ಕೋರ್ಟಿಗೆ ಓಡಾಡ್ಬೇಕಂದ್ರೆ ಲಾಯರ್ನ ಇಡಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತಮ್ಮ? ಅದನ್ನೆಲ್ಲ ಏನಾದರೂ ಯೋಚನೆ ಮಾಡಿದ್ದೀರಾ ನೀವು? ಸುಮ್ಮನೆ ಏನು ಹುಡುಗಾಟದ ಮಾಡ್ತಾ ಇದು? ಅಣ್ಣ ಪ್ಲೀಸ್ ಕಣ್ಣಣ್ಣ, ದುಡ್ಡು ಎಷ್ಟು ಖರ್ಚಾಗುತ್ತೋ ಅದ್ರ ಖರ್ಚೆಲ್ಲ ನಾವೇ ಕೊಡ್ತೀವಿ, ಸರಿನಾ? ಅದ್ರ ಖರ್ಚು ಏನಾಗುತ್ತೋ ಅದನ್ನ ನಾವೇ ಕೊಡ್ತೀವಿ ನಮ್ಮ ಕಡೆಯಿಂದ. ನೀವು ಸುಮ್ಮನೆ ಸ್ವಲ್ಪ ದಿನ ಅಣ್ಣ ಹಿಂಗೆ ಮುಂದಕ್ಕೆ ಕೂಡಿಸ್ತಾ ಇರ್ರಿ. ಯಾಕಂದರೆ ಮುಂದಕ್ಕೆ ಅದು ಕೋರ್ಟಲ್ಲಿ ಡಿಸೈಡ್ ಆಗೋದಕ್ಕೆ ಬಿಡಬೇಡಿ. ಅದಿನ್ನೂ ಒಂದೇ ನಂಬರಿಗೆ ನಮ್ದಾಗಬೇಕು ಅಂದರೆ ಇವ್ರದ್ದೇ ಅನ್ನೋದು ಗೊತ್ತು. ಇನ್ನು ನಮ್ದಾಗಬೇಕು ಅಂತ ನೀನೊಂದು ತಕ್ರಲ್ಲಿ ಅರ್ಜಿ ಹಾಕಿದರೆ ಅದೇನು ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪ್ಲೀಸ್ ಅಣ್ಣ, ನೀನೊಂದು ತಕ್ರಲ್ಲಿ ಅರ್ಜಿ ಹಾಕ್ಬೇಕಣ್ಣ. ಒಂದೇ ನಂಬರಿನ ನಮ್ಮದು ಅದಾಗಬೇಕು ನಮಗೆ ಅಂತ ಹೇಳಿ ಆಗ್ತಾ ಇದ್ರೆ, ಇಲ್ಲ ನಮ್ಗೆ ಅದಾಗಬೇಕು ಅಂತ ಆಗ್ತಾ ಇದ್ರೆ ಹೆಂಗೂ ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತಣ್ಣ. ಅದಕ್ಕೋಸ್ಕರ ಪ್ಲೀಸ್ ಅಣ್ಣ. ಪಾಪ ಸುಗುಣ ಇವಾಗ ಗಂಡ ಇಲ್ದಲೆ ತುಂಬ ನೋವು ಪಡ್ತಾ ಇದ್ದಾಳಣ್ಣ. ಅದಕ್ಕೋಸ್ಕರ ಅಲ್ಲ ನೀನೊಂದು ಆಡ್ತಿದ್ದೆ ಅನ್ಬೇಡ ಹೇಳತ್ತ. ಅಯ್ಯೋ ಆ ಮೇಡಮನ ಮೇಲಂತೂ ಚೈತ್ರ ಮೇಡಮನ ಮೇಲೆ ಒಂದು ಆಡ್ತಿದ್ದೆ ಅನ್ಬೇಡ. ಇವಾಗ ನೋಡು, ಅಯ್ಯೋ ಎಷ್ಟು ಅನುಭವಿಸ್ಬೇಕು. ಆ ಮೇಡಮನ ಮೇಲೆ ಹಂಗೆ ಶಿಶ್ವಾರ್ಧಕ್ಕೆ ಬಂದು ಗಲಾಟೆ ಮಾಡ್ತಿದ್ರಿ ನೀನು ನಿನ್ನ ಗಂಡ. ಇವತ್ತು ನೋಡಿ ಎಂಥ ಕೆಲಸ ಆಯಿತು. ಸಣ್ಣ ಚಿಕ್ಕಿ, ನಾನಿವತ್ತು ಹಂಗೆ ಆಡಿದ್ಕೆ ದೇವ್ರಮ್ಮ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟವನು. ಅವ್ನ ಮಾತು ಕೇಳ್ಕೊಂಡು ನಾನು ಹೆಂಗೆಲ್ಲ ಮಾತಾಡಿದೆ, ಎಷ್ಟೆಲ್ಲ ಇದು ಮಾಡಿದೆ, ಇವತ್ತು ಅನುಭವಿಸ್ತಾ ಇದ್ದೀನಲ್ಲ ಅದಕ್ಕೆ ತಕ್ಕನಂಗೆ. ಏನು ಮಾಡೋಕ್ಕಾಗಲ್ಲ, ತುಂಬ ಅನುಭವಿಸ್ತಾ ಇದ್ದೀನಿ. ಇವತ್ತು ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟವನಿ. ಆ ಮೇಡಮ್ ಅಂತ ಸೆನಕ್ಕಿದ್ದಿದ್ರೆ ನೀನು ಚೆನ್ನಾಗಿ ನೋಡ್ಕೊಂಬೋದು. ಇವಾಗ ಏನೋ ನೀವು ಬಂದು ಹಿಂಗೆ ಕೇಳ್ಕೊಂತ ಇದ್ದೀರಾ ಅಂತ ಹೇಳಿ ಏನೋ ಒಂದು ತಕ್ರಲ್ಲಿ ಅರ್ಜಿ ಹಾಕಿ ಬರ್ಬೇಕಮ್ಮ. ಪ್ಲೀಸ್ ಅಣ್ಣ ಹಾಕ್ಬಾ, ಖರ್ಚು ಎಷ್ಟಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಅಣ್ಣ. ಸರಿ ಅಮ್ಮ, ಆಯಿತು ಹಾಕ್ತೀನಿ ಹೇಳು. ಅದಕ್ಕೆ ಕಾಣಿಸ್ತಾ ಇಲ್ಲ, ವರ್ಷ ಎಲ್ಲೋದ ಅಂತ ಅಂದ್ಕೊಂಡೆ. ಹ್ಞೂನಣ್ಣ, ಇಂಥ ಬದುಕು ಮಾಡಿದ್ದಾನೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ನಮ್ಮೂರಲ್ಲಿ ಅವಳನ್ನು ಗತ್ಕೆಟ್ಟವಳನ್ನೊಬ್ಳನ್ನ ತಗ್ಲಾಕೊಂಡಿದ್ದಾನೆ. ಇಂಥವೇನಕ್ಕಪ್ಪ ಮಾಡಬೇಕು? ಅದಕ್ಕೆ ಅಣ್ಣ, ಇವತ್ತು ನಿನ್ನಿಂದ ಸಹಾಯ ಆದರೆ ಸುಗುಣನ್ಗೆ ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸುಮ್ಮನೆ ಇವಾಗ ಕಂಡರ್ಗೇನಾದರೂ ಎಲ್ಲ ಹಾಳು ಮಾಡ್ಕೊಬಿಟ್ರೆ ನಾವು ಮಾಡಿರೋ ಆಸ್ತಿನ ಸುಮ್ಮನೆ ಕಳ್ಕೊಂಡೆಲ್ಲ ಬೀದಿಗೆ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಪಾಪ ಸುಗುಣಂಗೆ ಮುಂದಕ್ಕೆ ಇವಾಗ ಮುಂದೆ ಅವನಿಗೆ ಬುದ್ಧಿ ಬಂದ ಮೇಲೆ ಆದ್ರೂ ಏನು ಮಾಡೋಕ್ಕಾಗಲ್ಲ. ಅವಾಗ ಬುದ್ಧಿ ಇರಲ್ಲ ಮಾಡ್ಕೊಂಡೆ ಅಂತೇಳಿ ಆಮೇಲೆ ಅವನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆಮೇಲೆ ಅಯ್ಯೋ ಸುಮ್ಮನೆ ಕಂಡರಿಗೆಲ್ಲ ಅಧ್ವಾನ ಮಾಡಿದ್ನಲ್ಲಪ್ಪ, ಸೈಟೆಲ್ಲ ಕಂಡರಿಗೆ ಮಾರ್ಕೊಬಿಟ್ನಲ್ಲಪ್ಪ, ಸೈಟಿನ ದುಡ್ಡೆಲ್ಲ ಕಳೆದ್ಬಿಟ್ನಲ್ಲಪ್ಪ ಅಂತ ಹೇಳಿ ಅವನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೆ ಅವಾಗ ಏನು ಮಾಡೋಕ್ಕಾಗಲ್ಲ. ಅವಾಗ ಬುದ್ಧಿ ಬಂದಾಗ ಎಲ್ಲ ಕಳ್ಕೊಂಡಿರ್ತೀವಿ, ಕೈ ಕಟ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ನೀವು ಏನಾದರೂ ಒಂದೇ ಒಂದು ಅರ್ಜಿ ಹಾಕಿದರೆ ಅದು ಆಗೋದಿಲ್ಲ. ಇಲ್ಲ ಕಣಪ್ಪ ಇದೇನು ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಏನಾದ್ರೂ ಇದಾದರೆ ಲಾಯರ್ ಫೋನ್ ಮಾಡ್ತಿದ್ರು. ಒಳ್ಳೆ ಲಾಯರ್ನ ಇಟ್ಟಿದ್ದ ಅವನು, ಚೆನ್ನಾಗಿ ಎಲ್ಲನ ಏನಿದ್ರು ಹೇಳ ಅಂತಾರನ್ನ ಇಟ್ಟಿದ್ದ. ಅದಕ್ಕೆ ಅವ್ರು ಫೋನ್ ಮಾಡಿರ್ತಾರೆ, ಈಗ ಆಗೈತೆ ಕಣಪ್ಪ ವರ್ಷ, ನೀನು ಡಿಸೈಡ್ ಆಗೈತೆ, ಬೇಕಾದರೆ ನೀನು ಏನಾದರೂ ಮಾಡಂಗಿದ್ರೆ, ಯಾಕಂದರೆ ನಾವು ಮನೆ ಕಟ್ಟಬೇಕು ಅಂತ ಹೇಳ್ತಿದ್ವಾ, ನೀವು ಮನೆ ಕಟ್ಕೊಳ್ಳೋದಿಂದ್ರೆ ಕಟ್ಕೊಳ್ಳಿ, ಇಲ್ಲಾಂದರೆ ಮಾರಾಟ ಮಾಡೋದಾದರೆ ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅವರು. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇವಾಗ ನಿಮ್ಮಿಂದಲೇ ನನಗೊಂದು ಸಹಾಯ ಆಗಬೇಕು ಶ್ರೀಪತಿ ಅಣ್ಣ. ಸರಿ ಅಮ್ಮ, ಆಯಿತು, ಹೋಗಿ ಹಾಕಿ ಬರ್ತೀನಿ ಹೇಳು. ಅಣ್ಣ ಇವಾಗಲೇ ಪ್ಲೀಸ್ ಅಣ್ಣ, ಇವತ್ತೇ ಆದಷ್ಟು ಬೇಗ ಹೋಗಿ ಹಾಕಿ ಬರೋಣ ಪ್ಲೀಸ್ ಅಣ್ಣ. ಖರ್ಚು ನಾನು ಕೊಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ. ಸರಿ ಅಮ್ಮ, ಆಯಿತು. ಅದು ಯಾಕಂದರೆ ಲಾಯರ್ನ ಇಡಬೇಕು, ಮತ್ತು ಅಲ್ಲೆಲ್ಲ ಸುಮ್ಮನೆ ಅದಕ್ಕೂ ಇದಕ್ಕೂ ಖರ್ಚಾಗುತ್ತೆ. ಅದಕ್ಕೋಸ್ಕರ ನಾನು ನಾನೆಲ್ಲ ಖರ್ಚಿಕ್ಕಿದ್ದೀನಿ, ಅವನೇನು ಖರ್ಚು ಇಕ್ಕೇ ಇಲ್ಲ. ನನಗೋಸ್ಕರ ನಾನು ಎಲ್ಲ ಖರ್ಚು ಇಟ್ಬಿಟ್ಟಿದ್ದೀನಿ. ಸರಿ ಅಣ್ಣ ಆಯಿತು, ಇವಾಗ ನಾವೇ ಕೊಡ್ತೀವಿ. ಇದೇನು ಖರ್ಚಾಗುತ್ತೋ ಅದನ್ನು ನಾವೇ ಕೊಡ್ತೀವಿ. ಇದನ್ನು ನೀನೊಂದು ಸಹಾಯ ಮಾಡಬೇಕು ನನಗೆ. ಸೈಟಿಂದೊಂದು ನನಗೆ ಚಿಂತೆ ಆಗೈತೆ. ಇವಾಗ ಮನೆ ಹಳೆ ಹೆಸ್ರಿಗೆ ಮಾಡಿಸ್ಬಿಟ್ರೆ, ಮಾರ್ಬಿಟ್ಟು ಆಮೇಲೆ ಮನೆ ಹಳೆಗೆ ದುಡ್ಡು ಕೊಟ್ಬಿಟ್ರೆ ಯಾಕಂತ ಹೇಳಿ ಅದಕ್ಕೆ ಅಣ್ಣ ನೀನು ಇನ್ನೊಂದು ತಕ್ರಲ್ಲಿ ಅರ್ಜಿ ಹಾಕು, ಒಂದೇ ಸೈಟು ನನಗೆ ಬರಬೇಕು ಅಂತ ಹೇಳಿ ತಕ್ರಲ್ಲಿ ಅರ್ಜಿ ಹಾಕು ಅಂತ ಹೇಳಿದ್ದೀನಿ. ಹೆಂಗೋ ಅತ್ಲಾಗೆ ಇವಣ್ಣ ಹಾಕಿದ್ರೆ ಅದು ಯಾರಿಗೂ ಮಾಡ್ಸೋದಕ್ಕಾಗಲ್ಲ. ಅದಕ್ಕೆ ಏನು ಡಿಸೈಡ್ ಆಗಿಲ್ಲ ಅದಿನ್ನೂ ಅಂತ ಹೇಳಿ ತಕ್ರಲ್ನಾಗ ಐತೆ ಅಂತ ಹೇಳಿ ಮತ್ತೆ ಇದನ್ನು ಮಾಡಿದ್ರೆ ಹೆಂಗೋ ಸರಿ ಹೋಗುತ್ತೆ. ಇವಣ್ಣ ಎದ್ರು ಕಳ್ತೈತೆ, ಯಾಕಂದ್ರೆ ಶ್ರೀಪತಿ ಅಣ್ಣ ಭಾಳ ಒಳ್ಳೇದಿಂತವೆಲ್ಲ ಅಂದರೆ ಎದ್ರು ಕಳ್ತಾರೆ ಪಾಪ. ಅದಕ್ಕೆ ರೀತ ನಾನು ಹೇಳಿದ್ಕೆ ಒಪ್ಕೊಂಡೈತೆ. ಇನ್ನು ಬರಬಾರ್ದು, ಯಾರಿಗೂ ಮಾರಾಟ ಮಾಡೋಕ್ಕೂ ಬೇರೆಯವ್ರಿಗೆ ಯಾರಿಗೂ ರಿಜಿಸ್ಟರ್ ಮಾಡ್ಸೋದಕ್ಕೆ ಬರಬಾರ್ದು. ಆ ಥರ ಮಾಡ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.